ಮಂಜುಳಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೊಸಪೇಟೆಯಲ್ಲಿ ನಡೆದ ರೋಟರಿ ಕ್ಲಬ್ನಲ್ಲಿ ದೇಶೀಯ ಅಡುಗೆ ಸ್ಪರ್ಧೆ ಏರ್ಪಡಿಸಿತ್ತು. ಅದರಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಒಟ್ಟು 24 ಜನ ನಾವು ಭಾಗವಹಿಸಿದ್ವಿ. ಸುತ್ತಮುತ್ತಲೇ ಇರ್ತಕ್ಕಂಥ ಹಂಪಿ, ಕೊಪ್ಪಳ, ಅಗರಿಬೊಮ್ಮನಹಳ್ಳಿ ಮತ್ತು ಹೊಸಪೇಟೆಯಲ್ಲಿರ್ತಕ್ಕಂಥ ಜನಗಳು ಕೂಡ ಅಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಒಟ್ಟು 24 ಜನ ಇದ್ವಿ. ಅದರಲ್ಲಿ ನಾನು ಕೂಡ ಅಂತಂದರೆ ಹೇಳಲಿಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಎಲ್ಲರೂ ಭಾಗವಹಿಸಿದ್ದು ನನಗೆ ತುಂಬಾ ಖುಷಿ ಇತ್ತು. ಎಲ್ಲ ವಿಧವಾಗಿರ್ತಕ್ಕಂಥ ಅಡುಗೆ ವಿಧಾನಗಳೆಲ್ಲ ಅಲ್ಲಿ ಮಾಡ್ಕೊಂಬಂದಿದ್ರು. ನಾನು ಕೂಡ ಬೆಳಗ್ಗೆ ಎದ್ದು 16ರಿಂದ 17 ಐಟಮ್ಸನ್ನು ರೆಡಿ ಮಾಡ್ಕೊಂಡು ಹೋಗಿದ್ದೆ. ತುಂಬಾ ಇಷ್ಟ ಆಯಿತು ನನಗೆ ಅಲ್ಲೆಲ್ಲ ಪ್ರೆಸೆಂಟ್ ಮಾಡೋದು. ಅದೆಲ್ಲ ಗೆಸ್ಟ್ಗಳಂತೂ ತುಂಬಾ ಬರ್ತಾನೆ ಇದ್ದರು. 12 ಗಂಟೆ ಸ್ಟಾರ್ಟ್ ಆಗಿದ್ದು 2:15ಗೆ ಮುಗೀತು. ಅವತ್ತು 2:15ವರೆಗೂ ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಅವ್ರಿಗೆಲ್ಲ ಟೇಸ್ಟ್ ಮಾಡೋಕ್ಕೆ ಕೊಡ್ತಾ ಟೈಮ್ ಪಾಸ್ ಮಾಡಿದ್ವಿ. ಎಲ್ಲ ಗೆಸ್ಟ್ಗಳು ಅಡುಗೆನ ತುಂಬಾ ಇಷ್ಟಪಟ್ಟರು. ಎಲ್ಲರೂ ವಿಧವಾಗಿರ್ತಕ್ಕಂಥ ಅಡುಗೆ ವಿಧಾನಗಳನ್ನೆಲ್ಲ ಮಾಡ್ಕೊಂಬಂದಿದ್ರು. ನಾನು ಆದಷ್ಟು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ, ನೀವು ಕೂಡ ನೋಡಿ. ನನಗೆ ಇಂಥ ಅಡುಗೆ ಸ್ಪರ್ಧೆಗಳಲ್ಲಿ ಭಾಗವಹಿಸೋದು ಅಂದರೆ ನಂಗೆ ತುಂಬಾ ಇಷ್ಟ. ಎಲ್ಲ ಕಡೆ ಹೋಗ್ತಾ ಇರ್ತೀನಿ. ನಿಮಗೂ ಈ ವಿಡಿಯೋ ನೋಡಲಿಕ್ಕೆ ಇಷ್ಟ ಆಗುತ್ತೆ ಅಥವಾ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವ ರೀತಿ ಇಷ್ಟ ಆಯಿತು ಅಂದರೆ ನನ್ನ ಕಮೆಂಟಲ್ಲಿ ಖಂಡಿತ ತಿಳಿಸಿ. ನಾನು ಅದನ್ನು ಕಾಯ್ತಾ ಇರ್ತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು ಭಾಗವಹಿಸಿದ್ದು. ಎಲ್ಲರೂ ತುಂಬಾ ಉತ್ಸುಕದಿಂದ ಕಾಯ್ತಾ ಇದ್ದರು, ಏನಾಗುತ್ತೆ ರಿಸಲ್ಟ್ ಅಂತ. ಎಲ್ಲರೂ ಚೆನ್ನಾಗೇ ಅಡುಗೆ ಮಾಡ್ಕೊಂಬಂದಿದ್ರು. ನನಗೂ ಕೂಡ ಬಹುಮಾನ ಸಿಕ್ತು ಅಂತ ಹೇಳೋಕ್ಕೆ ನಾನು ಖುಷಿ ಪಡ್ತೀನಿ. ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಕೂಡ ವಿಧವಾಗಿರ್ತಕ್ಕಂಥ ಅಡುಗೆನ ಸಾಕಷ್ಟು ಐಟಮ್ಸಲ್ಲಿ ಮಾಡ್ಕೊಂಬಂದಿದ್ರು. ಎಲ್ಲರೂ ನನಗೂ ಇಷ್ಟಪಟ್ಟರು. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಟೇಸ್ಟ್ ತುಂಬ ಚೆನ್ನಾಗಿದೆ, ನೀವೇನಾದರೂ ಸೇಲ್ ಮಾಡ್ತೀರಾ ಅಥವಾ ಮನೆಯಲ್ಲೇ ಇದು ಮಾಡ್ತೀರಾ ಅಂತ ಕೇಳಿದರು. ಇಲ್ಲ, ಏನು ಸೇಲ್ ಮಾಡ್ತಾಯಿಲ್ಲ, ನಾನು ಅಡುಗೆ ಅಂದರೆ ತುಂಬ ಇಷ್ಟ, ನಾನು ಇಷ್ಟಪಟ್ಟೆ ಮಾಡ್ತೀನಿ, ಇದನ್ನು ನಾನು ಪ್ರೆಸೆಂಟೇಷನ್ ಕೊಡಬೇಕು ಅಂತಲೇ ನಾನು ಇಲ್ಲಿಗೆ ಬಂದಿದ್ದು, ಇದು ಕೂಡ ಚೆನ್ನಾಗಿದೆ ಅಂತ ಹೇಳಿದರು. ಎಲ್ಲ ಹೆಣ್ಮಕ್ಳು ಕೂಡ ವಿಧವಾಗಿರ್ತಕ್ಕಂಥ ಐಟಮ್ಸನ್ನು ಮಾಡ್ಕೊಂಬಂದಿದ್ರು. ಗೆಸ್ಟ್ಗಳೆಲ್ಲ ತುಂಬಾ ಇಷ್ಟಪಟ್ಟರು. ಎಲ್ಲರೂ ಸವಿಯಾಗಿ ಸವಿದ್ರು ಕೂಡ. ನಾನು ಏನೇ ಮಾಡಿದ್ರೂ ಡಿಫ್ರೆಂಟಾಗಿ ಮಾಡ್ತೀನಿ. ನನಗೆ ದೇಶೀಯ ಅಡುಗೆ ಸ್ಪರ್ಧೆ ಅಂತ ಒಂದಿನ ಮುಂಚೆನೇ ನಾನೆಲ್ಲ ಸ್ಕೆಚ್ ಎಲ್ಲ ಮಾಡಿಕೊಂಡು, ಡ್ರಾಯಿಂಗ್ ಎಲ್ಲ ಮಾಡಿಕೊಂಡು, ಅದನ್ನೆಲ್ಲ ಸಜ್ಜಿ ಅವೆಲ್ಲ ನವಣೆ ಅವೆಲ್ಲ ಸಿರಿಧಾನ್ಯಗಳನ್ನೆಲ್ಲ ನಾನು ಬೆಳಗ್ಗೆಲ್ಲ ಹಚ್ಚಿ ರೆಡಿ ಮಾಡಿಕೊಂಡು ತಗೊಂಡೋಗಿದ್ದೆ. ಮತ್ತು ಸಂಕ್ರಾಂತಿ ವಿಶೇಷ ಅಂತಲೂ ಇತ್ತು ನನ್ನ ಇದರಲ್ಲಿ. ಮಜ್ಜಿಗೆ, ಮೊಸರಾಗಲಿ ಮತ್ತು ಹೂಗಳಿಂದ ಅಲಂಕಾರ ಮಾಡಿದ್ದೆ, ಒಂದು ದೀಪ ಹಚ್ಚಿದ್ದೆ. ಮತ್ತು ನನ್ನ ಹೆಸರು ಕೂಡ ಬರೆದು ಅದ್ರ ಮುಂದ್ಗಡೆ ಸಜ್ಜಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಮತ್ತು ಬುತ್ತಿ ಕೂಡ ಮಾಡಿದ್ದೆ. ಎಲ್ಲ ಐಟಮ್ಸು ಚೆನ್ನಾಗಿದೆ ಅಂತ ಹೇಳಿದ್ರು, ಇಷ್ಟಪಟ್ಟರು. ಎಲ್ಲ ಪ್ರೇಕ್ಷಕರು ತುಂಬಾ ಇಷ್ಟಪಟ್ಟರು ನನ್ನನ್ನು. ಈ ಅಡುಗೆಯಲ್ಲಿ ತುಂಬಾ ಇಷ್ಟಪಟ್ಟು ನೀವು ಎಂಕರೇಜಿಂದ ಮಾಡ್ತೀರಾ, ಮತ್ತು ಹಂಪಿ ಉತ್ಸವದಲ್ಲೂ ನೀವು ಪಾಲ್ಗೊಳ್ಳಿ ಅಂತಲೂ ಸಾಕಷ್ಟು ಜನ ಗೆಸ್ಟ್ಗಳು ನನಗೆ ಗೈಡ್ ಮಾಡಿದರು. ತುಂಬ ಖುಷಿ ಆಯಿತು. ಈ ವಿಡಿಯೋ ನಿಮ್ಮ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು.